ಇತ್ತೀಚಿನ ದಿನಗಳಲ್ಲಿ ಎಲ್ಲಿ ನೋಡಿದ್ರು ಕಾಡಾನೆಗಳ ದಾಳಿ ಜಾಸ್ತಿ ಆಗ್ತಾ ಇದೆ. ಈಗ ಚಿಕ್ಕಮಗಳೂರಲ್ಲೂ ಕೂಡ ಕಾಡಾನೆಯ ದಾಳಿ ಆಗಿತ್ತು. ಈ ಹಿಂದೆ ಮಹಿಳೆ ಕೂಡ ಒಬ್ಬರು ಸಾವನ್ನಪ್ಪಿದ್ರು. ಹಾಗಾಗಿ ಮಾನವ ಮತ್ತು ಪ್ರಾಣಿ ಸಂಘರ್ಷದಿಂದ ಈಗ ಕಾಫಿ ನಾಡು ಕೂಡ ಧಗ ಧಗ ಅಂತ ಹೊತ್ತಿ ಉರಿತಾ ಇದೆ. ಯಾಕಂದ್ರೆ ಒಂದೇ ವಾರದಲ್ಲಿ ಕಾಡಾನೆಗೆ 2 ಬಲಿಯಾಗಿರೋದ್ರಿಂದ ಈಗ ಚಿಕ್ಕಮಗಳೂರಲ್ಲಿ ಮಾನವ ಮತ್ತು ಪ್ರಾಣಿ ಸಂಘರ್ಷ ಕಾಫಿ ನಾಡು ಇದೀಗ ದಗದಗ ಅಂತ ಹೊತ್ತಿ ಉರಿತಾ ಇದೆ. ಒಂದೇ ವಾರದಲ್ಲಿ ಕಾಡಾನೆಗೆ 2 ಬಲಿಯಾಗಿದ್ದಾರೆ. ನಿಲ್ಲದಂತಹ ಆತಂಕ. ಹಾಗಾಗಿ ನಮಗೆ ಹಣ ಬೇಡ, ಶಾಶ್ವತ ಪರಿಹಾರ ನೀಡಿ ಅಂತ ಈಗ ಚಿಕ್ಕಮಗಳೂರು ಜನ ಬೇಡ್ಕೊಳ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಭುಗಿಲದಂತಹ ಚಿಕ್ಕಮಗಳೂರಿನಲ್ಲಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಶಾಶ್ವತ ಪರಿಹಾರವನ್ನ ಕೇಳಿದವರಿಗೆ ಕಾಕಿ ಲಾಠಿ ಏಟನ್ನ ಉತ್ತರನ ಕೊಡುತ್ತೆ. ಈ ಘಟನೆಯನ್ನು ನಾವು ಖಂಡಿಸಿ ಹೋರಾಟವನ್ನ ಮಾಡ್ತೇನೆ, ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ದಾರೆ ಅಂತ ಅಲ್ಲಿನ ಗ್ರಾಮಸ್ಥರು, ಅಲ್ಲಿನ ಊರಿನವರು ಈಗ ದಗದಗಸ್ತಾ ಇದ್ದಾರೆ ಕಾಕಿ ವಿರುದ್ಧವಾಗಿ. ಇನ್ನು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಆಗಿದೆ, ಇದನ್ನ ಖಂಡನೆ ಮಾಡ್ತೀವಿ ನಾವು ಅಂತ ಅಲ್ಲಿನ ಗ್ರಾಮಸ್ಥರು, ಸ್ಥಳೀಯರು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಸ್ತಬ್ಧಗೊಂಡಿದೆ ಈಗ ಶೃಂಗೇರಿ, ಕೊಪ್ಪ, ಯನ್ಪುರ ತಾಲೂಕು. ನಿಜಕ್ಕೂ ಕಾಡಾನೆಯ ದಾಳಿಗೆ ಚಿಕ್ಕಮಗಳೂರು ಜನ ತತ್ತರಿಸಿ ಹೋಗಿದ್ದಾರೆ. ಈಗ ಪ್ರತಿಭಟನೆ ಮಾಡುವ ಮುಖಾಂತರ ನಮಗೆ ಪರಿಹಾರವನ್ನ ನೀವು ಸತ್ತವ್ರಿಗೆ ಕೊಡೋ ಬದಲು ಈಗ ಇರುವಂತಹ ಕಾಡಾನೆಗಳಿಗೆ ನೀವು ಏನಾದರೂ ಒಂದು ಶಾಶ್ವತವಾದಂತಹ ಕಾಡಾನೆಯನ್ನ ಓಡಿಸೋದಕ್ಕೆ ಪರಿಹಾರವನ್ನ ಕೊಡಿ ಅಂತ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ತಾರೆ. ಈಗ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ಗೆ ಖಂಡನೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿನ ಗ್ರಾಮಸ್ಥರು. ಸ್ತಬ್ಧಗೊಳ್ತಾ ಇದೆ ಶೃಂಗೇರಿ, ಕೊಪ್ಪ, ಯನ್ಪುರ ತಾಲೂಕು. ಎನ್ಆರ್ಪುರ, ಕೊಪ್ಪ, ಶೃಂಗೇರಿ ತಾಲೂಕು ಈಗ ಬಂದ್ ಮಾಡೋದಕ್ಕೂ ಕೂಡ ಅಲ್ಲಿನ ಸ್ಥಳೀಯರು ಮುಂದಾಗ್ತಾ ಇದ್ದಾರೆ. ರೈತಪರ ಸಂಘಟನೆ ಸೇರಿ ವಿವಿಧ ಸಂಘಟನೆಗಳಿಂದ ಇದೀಗ ಬಂದ್ ಘೋಷಣೆಯನ್ನ ಕೂಗಲಾಗುತ್ತೆ. ಅರಣ್ಯ ಇಲಾಖೆಯ ವಿರುದ್ಧ ಸಂಘಟನೆಗಳು ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ನೋಡಿ, ಕಾಫಿ ನಾಡು ಈಗ ಧಗಧಗ ಅಂತ ಹೊತ್ತು ಉರಿಯೋದಕ್ಕೆ ಒಂದೇ ಕಾರಣ, ಕಾಡಾನೆಗಳ ದಾಳಿಗೆ 2 ಬಲಿಯಾಗಿದ್ದಾರೆ. ಅಂದ್ರೆ ಮಹಿಳೆ ಬಲಿ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಒಂದು ಮಹಿಳೆ ಬಲಿ ಆಗಿದ್ರು, ಮತ್ತೆ ಅದು ನಡೆದ ಒಂದೇ ಒಂದು ವಾರಕ್ಕೆ ಮತ್ತೊಂದು ಬಲಿ ಆಗಿರೋದು. ಅಂದ್ರೆ ವಾರಕ್ಕೊಂದು ಈ ರೀತಿ ಬಲಿ ಆಗ್ತಾ ಹೋದ್ರೆ ನಾವು ಹೇಗೆ ಬದುಕೋದು ಸ್ವಾಮಿ? ಇಲ್ಲಿ ನಮ್ಗೆ ಇದಕ್ಕೆ ನ್ಯಾಯ ಕೊಡಿಸಿ. ಈಗ ಮಹಿಳೆ ಏನೋ ಸಾವನ್ನಪ್ಪಿದ್ದಾರೆ, ಅದಕ್ಕೆ ನೀವೇನೋ ಪರಿಹಾರ ಕೊಡ್ತೀರಾ ಸರ್ಕಾರದಿಂದ. ಆದ್ರೆ ನಾವು ಕೇಳೋದು ಸತ್ತ ಮೇಲೆ ಕೊಡುವಂತಹ ಪರಿಹಾರ ನಮಗೆ ಬೇಡ, ನಮಗೆ ಕಾಡಾನೆಗಳಿಂದ ಮುಕ್ತಿ ಸಿಗುವ ಹಾಗೆ ಶಾಶ್ವತವಾಗಿ ಏನಾದರೂ ಪರಿಹಾರ ಕೊಡಿ ಅಂತ ಪ್ರತಿಭಟನೆ ಮಾಡಿದ್ರೆ, ಅರಣ್ಯ ಅಧಿಕಾರಿಗಳ ವಿರುದ್ಧ ನಾವು ಬೀದಿಗಿಳಿದ್ರೆ ಈಗ ಪೊಲೀಸ್ ಚಾರ್ಜ್, ಲಾಠಿ ಚಾರ್ಜ್ ಆಗುತ್ತೆ ನಮ್ಮ ಮೇಲೆ. ಹಾಗಾಗಿ ನಾವು ಶಾಶ್ವತ ಪರಿಹಾರವನ್ನ ಈ ರೀತಿಯಾಗಿ ಕೊಡಿ ಅಂತ ಕೇಳಿದ್ರೆ ನಾವು ಸತ್ತ ಮೇಲೆ ಪರಿಹಾರವನ್ನ ಕೊಡ್ತೀವಿ ಅಂತ ಫಿಕ್ಸ್ ಆಗಿರೋ ಹಾಗಿದೆ ಅನ್ನೋ ನಿಟ್ಟಿನಲ್ಲಿ ಈಗ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಅಲ್ಲಿನ ಸ್ಥಳೀಯರು. ಕಾಡಾನೆ ದಾಳಿಗೆ ಮಹಿಳೆ ಬಲಿಯಾಗಿದ್ದಾರೆ, 2 ಅದು ಕೂಡ. ಹಾಗಾಗಿ 2 ಕೂಡ FIR ಅನ್ನ ದಾಖಲು ಮಾಡಿದ್ದಾರೆ ಅವರ ಕುಟುಂಬಸ್ಥರು. ಬಾಳೆಹೊನ್ನೂರು ಠಾಣೆಯಲ್ಲಿ ಪ್ರತ್ಯೇಕವಾಗಿ 2 FIR ಗಳು ಆಗಿದೆ. ಪ್ರತಿಭಟನೆ ಮಾಡಿದ್ದ 29ಕ್ಕೂ ಹೆಚ್ಚು ಜನರ ಮೇಲೆ FIR ಅನ್ನ ಮಾಡಲಾಗಿದೆ. 10ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಅಂತ ಉಲ್ಲೇಖವನ್ನ ಮಾಡಿ ಈಗ 2 ಮೇಲೆ FIR ಅನ್ನ ಮಾಡಿದೆ ಕಾಕಿ ಪಡೆ. ಅದರ ಜೊತೆಗೆ 20ಕ್ಕೂ ಹೆಚ್ಚು ಜನರ ಮೇಲೆ FIR ಅನ್ನ ಮಾಡಲಾಗಿದೆ. ಪ್ರತಿಭಟನೆ ಮಾಡಿದಂತಹ 20ಕ್ಕೂ ಹೆಚ್ಚು ಜನರ ಮೇಲೆ FIR ಆಗಿದೆ. 10ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಆಗಿದೆ ಅಂತ ಉಲ್ಲೇಖ ಮಾಡಿದ್ದಾರೆ. ನೋಡಿ, ಚಿಕ್ಕಮಗಳೂರಿನಲ್ಲಿ ಏನಾಗಿದೆ ಸಾವು, ಅದಕ್ಕೆ ಪರಿಹಾರವನ್ನ ಕಂಡುಕೊಡಿ ಅಂತ ಪ್ರತಿಭಟನೆ ಮಾಡ್ತಾ ಇರೋದು. ಯಾಕಂದ್ರೆ ನಮ್ಮ ಅಧಿಕಾರಿಗಳಿಗೆ ಒಳ್ಳೆ ಮಾತಿನಲ್ಲಿ ಅಥವಾ ಒಳ್ಳೆ ಲೆಟರ್ ಮುಖಾಂತರನೋ ಅಥವಾ ಒಳ್ಳೆ ಮನವಿ ಮುಖಾಂತರನೋ ಹೇಳಿದ್ರೆ ಅಧಿಕಾರಿಗಳು ಅದನ್ನು ಎಚ್ಚೆತ್ಕೊಳ್ಳೋದಿಲ್ಲ. ಅದರ ಬದಲಾಗಿ
ಪ್ರತಿಭಟನೆ ಮಾಡಿದಾಗಲೇ ಅವರಿಗೆ ಅರಿವಿಗೆ ಬರೋದು. ಆದರೆ ಪ್ರತಿಭಟನೆ ಮಾಡ್ತಾ ನಮಗೆ ಶಾಶ್ವತ ಪರಿಹಾರವನ್ನ ಸತ್ತ ಮೇಲೆ ನೀವು ಕೊಡೋ ಬದಲು ನಮಗೆ ಶಾಶ್ವತವಾಗಿ ಕಾಡಾನೆಗಳ ದಾಳಿಯಿಂದ ತಪ್ಪಿಸೋ ಹಾಗೆ ಮಾಡಿ ವಾರಕ್ಕೊಂದು ಸಾವಾಗ್ತಾ ಇದ್ರೆ ಊರಿನಲ್ಲಿ ಎಲ್ಲ ನಶ್ವರ ಆಗೋಗುತ್ತೆ ಅಂತ ಅಲ್ಲಿನ ಜನರು ಆಕ್ರೋಶವನ್ನ ಹೊರ ಹಾಕ್ತಾ ಪ್ರತಿಭಟನೆ ಮಾಡೋದಕ್ಕೆ ಮುಂದಾದ್ರೆ ಈಗ ಪೊಲೀಸ್ ಲಾಠಿ ಚಾರ್ಜ್ ಆಗುತ್ತೆ, ಪ್ರತಿಭಟನೆ ಮಾಡ್ತಾರೆ ಬೀದಿಯಲ್ಲಿ ಅಂತ. ಈಗ 10ಕ್ಕೂ ಹೆಚ್ಚು ಪೊಲೀಸರಿಗೆ ಗಾಯ ಆಗಿದೆ ಅಂತ ಉಲ್ಲೇಖವನ್ನ ಮಾಡಿ 20ಕ್ಕೂ ಹೆಚ್ಚು ಜನರು ಅಂದ್ರೆ ಪ್ರತಿಭಟನೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ರು ಅವರಲ್ಲಿ 20ಕ್ಕೂ ಹೆಚ್ಚು ಜನರ ಮೇಲೆ FIR ಮಾಡಿದೆ ಖಾಕಿ ಪಡೆ. ಯಾವ ಖುಷಿಗೆ ಯಾವ ಸಂಪತ್ತಿಗೆ ಖಾಕಿ ಪಡೆ ಈಗ FIR ಮಾಡಿದೆ ಅಂತ ಅರ್ಥವಾಗ್ತಿಲ್ಲ. ಈಗ ಅವ್ರನ್ನೆಲ್ಲ ಕರ್ಕೊಂಡೋಗಿ ಕುಂಡಿಸ್ಬಿಟ್ರೆ ಸಾಲದಾ? ನೀವು ಎಷ್ಟು ಜನಕ್ಕೆ ಗಾಯ ಮಾಡಿದ್ದೀರಾ, ಎಷ್ಟು ಜನಕ್ಕೆ ಏಟ್ ಮಾಡಿದ್ದೀರಾ ಅನ್ನೋದು ಕೂಡ ಅಷ್ಟೇ ಸೂಕ್ತವಾಗುತ್ತಲ್ಲ. ಇದನ್ನ ಈ ಒಂದು ವಿಡಿಯೋವನ್ನ ಇಟ್ಕೊಂಡು ಈಗ ಅವರು ಕೂಡ FIR ನಿಮ್ಮ ಮೇಲೆ ಮಾಡಬಹುದಲ್ವಾ? ನಾವು ಪ್ರತಿಭಟನೆ ಮಾಡಿ ನಮಗೆ ಶಾಶ್ವತ ಪರಿಹಾರ ಕೊಡಿಸಿ ಅಂತ ಕೇಳಿದ್ರೆ ಈಗ ನೀವು ನಮಗೆ ಲಾಠಿ ಚಾರ್ಜ್ ಮಾಡಿ ನಮಗೆ ಗಾಯವನ್ನ ಮಾಡಿದ್ದೀರಾ ಅಂತ FIR ನಿಮಗೆ ರಿಟರ್ನ್ FIR ಕೊಟ್ರೆ ಹೇಗಿರುತ್ತೆ?